ಕಥಾಸರಣಿ ಸುಗ್ಗಿಕಾಲ ಮತ್ತು ಮಣ್ಣಿನ ಮಗ ಋತುಚಕ್ರದ 12 ಹೆಜ್ಜೆಗಳು. ಅಧ್ಯಾಯ 1. ಬಿತ್ತನೆಯ ಕನಸು ಮತ್ತು ಒಣಗಿದ ಗಂಟಲು. ಕಾರ್ತಿಕ ಮಾಸ ಮುಗಿದು ಮಾರ್ಗಶಿರ ಬಂದರೂ ಆಕಾಶದಲ್ಲಿ ಮೋಡಗಳ ಸುಳಿವಿಲ್ಲ. ಹಳ್ಳಿಯ ಹಿರಿಯ ರೈತ ಸಿದ್ದಪ್ಪ ತನ್ನ ಬರಿದಾದ ಹೊಲದ ಬದಿಯಲ್ಲಿ ಕುಳಿತು ಆಕಾಶದತ್ತ ಕಣ್ಣು ನೆಟ್ಟಿದ್ದ. ಅವನ ಕೈಯಲ್ಲಿದ್ದ ಮಣ್ಣು ತೇವಾಂಶವಿಲ್ಲದೆ ಪುಡಿಪುಡಿಯಾಗಿ ಉದುರುತ್ತಿತ್ತು. ಹಳ್ಳಿಯ ಜನರೆಲ್ಲ ಈ ಸಲ ಮಳೆ ಬರಲ್ಲ, ಜಮೀನು ಬಿಟ್ಟು ಪೇಟೆಗೆ ಕೆಲಸಕ್ಕೆ ಹೋಗೋಣ ಎನ್ನುತ್ತಿದ್ದರು. ಆದರೆ ಸಿದ್ದಪ್ಪನಿಗೆ ಭೂತಾಯಿಯ ಮೇಲೆ ಅಚಲ ನಂಬಿಕೆ. ಮಣ್ಣು ನಂಬಿದವನು ಎಂದೂ ಕೆಟ್ಟಿಲ್ಲ ಎಂಬುದು ಅವನ ಮಂತ್ರ. ಅವನ ಮಗ ರಾಮ, ಅಪ್ಪ, ಕೆರೆ ಬತ್ತಿ ಹೋಗಿದೆ, ಬಿತ್ತನೆ ಬೀಜ ಕೊಳ್ಳಲು ಹಣವಿಲ್ಲ, ಈ ನಂಬಿಕೆಯಿಂದ ಹೊಟ್ಟೆ ತುಂಬುತ್ತಾ ಎಂದು ಹತಾಶೆಯಿಂದ ಕೇಳಿದಾಗ ಸಿದ್ದಪ್ಪ ಸುಮ್ಮನೆ ನಕ್ಕ. ಆ ನಗು ನಂಬಿಕೆಯ ಸಂಕೇತವಾಗಿತ್ತು. ಒಂದು ಸಂಜೆ ತೀವ್ರ ಬಿಸಿಲ ನಡುವೆಯೂ ಸಿದ್ದಪ್ಪ ತನ್ನ ಹಳೆಯ ನೇಗಿಲನ್ನು ಹರಿತಗೊಳಿಸಲು ಶುರುಮಾಡಿದ. ಇದನ್ನು ಕಂಡ ಊರವರು, ಹುಚ್ಚ ಸಿದ್ದಪ್ಪ, ಮಳೆಯೇ ಇಲ್ಲದೆ ನೇಗಿಲು ಯಾಕೆ ಎಂದು ಹಾಸ್ಯ ಮಾಡಿದರು. ಆದರೆ ಅಂದು ರಾತ್ರಿ ವಿಚಿತ್ರವೊಂದು ಸಂಭವಿಸಿತು. ಗಾಳಿ ಬೀಸತೊಡಗಿತು. ಒಣಗಿದ ಎಲೆಗಳು ಸುಂಟರ ಗಾಳಿಯಂತೆ ಎದ್ದವು. ದೂರದಲ್ಲಿ ಗುಡುಗಿನ ಸದ್ದು ಕೇಳಿಸಿತು. ಸಿದ್ದಪ್ಪ ಎದ್ದು ನಿಂತು ಮಣ್ಣಿನ ವಾಸನೆಯನ್ನು ಆಘ್ರಾಣಿಸಿದ. ಅದು ಮಳೆ ಬರುವ ಮುನ್ಸೂಚನೆಯಾಗಿತ್ತು. ಈ ಅಧ್ಯಾಯದ ಪ್ರಮುಖ ಅಂಶಗಳು: ನಂಬಿಕೆ, ಎಲ್ಲರೂ ಕೈಚೆಲ್ಲಿದಾಗ ರೈತನಿಗೆ ಮಣ್ಣಿನ ಮೇಲಿರುವ ಭರವಸೆ; ಸಂಘರ್ಷ, ಪ್ರಕೃತಿಯ ವೈಪರೀತ್ಯ ಮತ್ತು ಮಗನ ತಾರ್ಕಿಕ ಪ್ರಶ್ನೆಗಳ ನಡುವಿನ ಹೋರಾಟ; ನಿರೀಕ್ಷೆ, ಮೊದಲ ಮಳೆಯ ಹನಿಗಾಗಿ ಹಪಹಪಿಸುವ ಜೀವಸಂಕುಲ.